ಇವತ್ತು ನಾವು ವರ್ಕಲಾದಲ್ಲಿದ್ದೀವಿ. ನಾವಿರುವಂಥ ಸ್ಟೇಜು ಒಂದು ಶಾರ್ಟ್ ಟೂರ್ನ ಮಾಡ್ತೀವಿ, ನೋಡ್ಕೊಂಡು. ಗಟ್ಟದ ಅಂಚಿದ ತೆಂಕಾಯಿ ಬತ್ತು ತೂಯೆ ಅಲೆನ ತೆಲ್ಕೇದ ಪೊರ್ಲುಗು ತಾದಿನಾಡಿಯೇ ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ ಅಯ್ಯಯ್ಯಯ್ಯೋ ನಗ್ತವಳ ಅಯ್ಯಯ್ಯಯ್ಯೋ ನಗ್ತವಳ. ಮನದ ಹಿಂದಾರಿಲಿ ಬರದೆ ಕವಲು ಆ ಕವಲು ದಾರಿಗೆ ಸ್ಟೇಯಿಂದ ಆಚೆಗೆ ಬರ್ತಿದ್ದಂಗೆನೆ ವ್ಯೂ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ, ಒಂದ್ಸಲಿ ನೋಡಿ. ಸೊ ಇದೊಂದು ವಾಕ್ ವೇ ಇದೆ, ಡೈರೆಕ್ಟ್ ಬೀಚ್ ಕನೆಕ್ಟ್ ಆಗುತ್ತೆ. ಒಂದು 50 ಮೀಟರ್ಸ್ ಇರ್ಬೋದು ಅಷ್ಟೇ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಫೈರ್ ಕ್ಯಾಂಪ್ ಜಾಗ ಇದೆ, ಅಲ್ಲಿ ಕೆಫೆ ಇದೆ, ಅಲ್ಲಿ ಪಾರ್ಟಿ ಮಾಡೋದಕ್ಕೆ ಹತ್ತಿದೆ. ಇವಾಗ ನಾವು ಬೀಚ್ಗೆ ಹೋಗ್ತಾ ಇದೀವಿ, ಜಸ್ಟ್ 50 ಮೀಟರ್ ವಾಕ್ ಅಷ್ಟೇ. ಇಲ್ಲಿ ಕೆಫೆ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅನಿಸ್ತು, ಏನೋ ಮಜಾ? ಹೌದು, ಸ್ವಲ್ಪ ಕೆಫೆ ಕಾಸ್ಟ್ಲಿನೇ. ನಿನ್ನೆ ನೋಡಿದ್ವಿ. ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಓಲಾ, ಊಬರ್, ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಅವೈಲೇಬಲ್ ಇರುತ್ತೆ. ನೀವು ಏನು ಬೇಕಾದ ಆರ್ಡರ್ ಮಾಡಿಕೊಂಡು ತಿನ್ಬೋದು. ಸೊ ನಾವೀಗಿರೋಂಥ ಲೊಕೇಶನ್ ಮೈನ್ ವರ್ಕಲಾ ಬೀಚಿಂದ ಒಂದು 2.5 ಕಿಲೋಮೀಟರ್ಸ್ ಅಲ್ಲಿದೆ. ಸೊ ಇಲ್ಲಿ ಯಾವುದೇ ಥರ ಆಕ್ಸೆಸ್ ಇಲ್ಲ, ಹೊರಗಡೆ ಅಂಗಡಿಗಳು, ಶಾಪು ಅಥವಾ ಯಾವುದೇ ಥರ ಕ್ಲಬ್ಗಳು ಯಾವುದೂ ಇಲ್ಲ. ಸೊ ಇಲ್ಲಿಂದ ನೀವು ಕ್ಲಿಫ್ಗೆ ಹೋಗ್ಬೇಕು ಅಂದರೆ ಒಂದು 2.5 ಕಿಲೋಮೀಟರ್ಸ್ ಹೋಗ್ಬೇಕಾಗುತ್ತೆ. ಅದಕ್ಕೆ ನಿಮಗೆ ವೆಹಿಕಲ್ ಕೂಡ ಇಲ್ಲೇ ಸಿಗುತ್ತೆ. ಇಲ್ಲಿ ರೆಂಟೆಡ್ ವೆಹಿಕಲ್ ನಂಬರ್ಸು ಕೂಡ ಆಚೆ ಹಾಕಿರ್ತಾರೆ. ಸೊ ಅಲ್ಲಿ ಕೂಡ ತಗೋಬೋದು. ಅಥವಾ ಇನ್ನೊಂದು ಆ್ಯಪ್ ಇದೆ, ಆ ಆ್ಯಪ್ ಮುಖಾಂತರ ನೀವು ವೆಹಿಕಲ್ನ ಬುಕ್ ಮಾಡಿಕೊಂಡು ವರ್ಕಲನ್ನ ಸುತ್ತಾಡ್ಬೋದು. ಸೊ ನೋ ನೀಡ್ ಟು ವರಿ ಅಟ್ ಆಲ್. ಸರಿ, ಬನ್ನಿ ಬೀಚ್ಗೆ ಹೋಗೋಣ. ಕೂಡಿಡುವೆನು ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ ಅಯ್ಯಯ್ಯಯ್ಯೋ ನಗ್ತವಳ ಅಯ್ಯಯ್ಯಯ್ಯೋ ನಗ್ತವಳ. ಗಟ್ಟದ ಹಂಚಿದ ತೆಂಕಾಯಿ ಬತ್ತು ತೂಯೆ ಅಲೆನ ತೆಲ್ಕೇದ ಪೊರ್ಲುಗು ತಾದಿನಾಡಿಯೇ ಸೊ ಲೊಕೇಶನ್ ಅಂತೂ ಸೂಪರ್ ಆಗಿದೆ. ವರ್ಕಲಾಗಿ ಬಂದರೆ ಈ ಪ್ಲೇಸಿಗೆ ಬಂದು ಸ್ಟೇ ಆಗಿ ನಿಮಗೆ ಒಂಥರ ಪ್ರೈವೇಟ್ ಬೀಚ್ ಆಕ್ಸೆಸ್ ಸಿಗುತ್ತೆ. ಯಾರಂದರೆ ಯಾರೂ ಇರಲ್ಲ.